ಮಧ್ಯಾಹ್ನದ ಸಂದರ್ಭದಲ್ಲಿ ನೀವು ಒಂದು ವಿಡಿಯೋವನ್ನ ನೋಡಿರ್ತೀರಾ. ಅದು ನಿತೀಶ್ ಕುಮಾರ್ ಹಾಗೆ ತೇಜಸ್ವಿ ಯಾದವ್ ಹಿಂದೆ ಮುಂದೆ ಕೂತು ಒಂದು ಫ್ಲೈಟ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥದ್ದೊಂದು. ಅಚಾನಕ್ಕಾಗಿ ಸಿಕ್ಕೇರೆ ಒಬ್ರು ಮುಂದೆ ಕೂತಿದ್ದಾರೆ, ಒಬ್ರು ಹಿಂದೆ ಕೂತಿದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಅಲ್ಲೇ ಇರೋದು ಟ್ವಿಸ್ಟು. ಅದು ಮೊದಲು ವಿಡಿಯೋ, ಅದಾದ್ಮೇಲೆ ಕೆಲವು ಫೋಟೋಗಳು ಈಗ ವೈರಲ್ ಆಗಿದೆ. ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ಓಡಾಡ್ತಾವ್ರೆ. ನಿತೀಶ್ ಹಾಗೆ ತೇಜಸ್ವಿ ಪ್ರಯಾಣ ವಿಮಾನ ಟೇಕ್ ಆಫ್ಗೂ ಮುನ್ನ ಮಾತ್ರ ಹಿಂದೆ ಮುದ್ದೆ ಇತ್ತು. ಟೇಕ್ ಆಫ್ ಆಗ್ತಾ ಇದ್ದಾಗೆ ಅಕ್ಕಪಕ್ಕ ಕೂತು ಪ್ರಯಾಣ ಮಾಡಿದ್ದಾರೆ. ಹಾಗಾಗಿ ಅಕ್ಕಪಕ್ಕ ಕೂತು ಬಂದಿದ್ದಾರೆ ಅಂತ ಅಂದ್ರೆ ಅವ್ರೇನು ಸುಮ್ಮನೆ ಕೂತಿರಲ್ಲ. ಆ ಕಡೆ ಈ ಕಡೆ ಒಬ್ಬೊಬ್ರು ಮುಖ ನೋಡ್ತಾ. ಸೊ ಅವರಿಬ್ಬರು ಕೂಡ ಈ ಇಂಡಿಯಾ ಒಕ್ಕೂಟಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ರಚನೆ ಮಾಡೋಕ್ಕಿರುವಂಥ ಅವಕಾಶ, ಆಮೇಲೆ ನಿತೀಶ್ ಕುಮಾರ್ ಅವರ ಆಲೋಚನೆಗಳು ಏನಿದೆ ಅದೆಲ್ಲವನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ತೇಜಸ್ವಿ ಯಾದವ್ ಸಹಜವಾಗಿ ಮಾಡಿರ್ತಾರೆ. ಸೊ ಹೀಗಾಗಿ ಇದೊಂದು ವಿಡಿಯೋ ಭಾಳ ಹಲ್ಚಲ್ ಹುಟ್ಟಿಸ್ತಾ ಇದೆ. ನೋಡಿ, ಇದು ವಿಡಿಯೋ ಫಸ್ಟಿಗೆ ಒಂದೇ ವಿಮಾನದಲ್ಲಿ ಅವರಿಬ್ಬರು ಪ್ರಯಾಣ ಮಾಡ್ತಾ ಇರೋದು. क्या नतीजे पर आपकी पहली प्रतिक्रिया? कुछ नहीं, बात ಸೊ ನೋಡ್ತಾ ಇದೀವಲ್ಲ, ಇದು ವಿಡಿಯೋ. ಇದಾದ ನಂತರದಲ್ಲಿ ಕೆಲವು ಫೋಟೋಗಳು ಕೂಡ ವೈರಲ್ ಆಗಿದೆ. ಅದನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ. ಸೊ ಪ್ರಮೋದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಬಹುಶಃ ಈಗ ಇಬ್ಬರು ನಾಯಕಗಳನ್ನ ಕಿಂಗ್ ಮೇಕರ್ಸ್ ಅಂತ ಪರಿಗಣಿಸಲಾಗ್ತಾ ಇದೆ. ಅದು ಒಂದು ನಾಯ್ಡು ಅವರು, ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರು. ಬಹುಶಃ ನಾಯ್ಡು ಅವರನ್ನೇನೋ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನನೋ ಅಥವಾ ಹೆಚ್ಚಿನ ಅನುದಾನನೋ ಏನೋ ಒಂದು ಕನ್ವಿನ್ಸ್ ಮಾಡ್ಬೋದು ಅಂತ ಕಾಣ್ತಿದೆ, ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು. ಬಟ್ ನಿತೀಶ್ ಕುಮಾರ್ ಅವರು ಕಳೆದ 2013 ಇಲ್ಲಿ ತನಕ ನೋಡಿದ್ರೆ ನಾಲ್ಕು ಬಾರಿ ಅವರು ಒಕ್ಕೂಟ ಬದಲಾಯಿಸಿರುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಇವ್ರನ್ನ ನಂಬೋದು ಹೆಂಗೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಎಟ್ ಅಗೈನ್ ಇವತ್ತು ಆ ವೈರಲ್ ಆಗಿರುವಂಥ ವಿಡಿಯೋ, ಅದು ಏನು ಉದ್ದೇಶ, ಅದ್ರ ಹಿಂದೆ ಒಂದು ಸಹಜವಾಗಿ ಒಂದು ಉದ್ದೇಶ ಇರ್ಬೋದಲ್ವಾ ಪ್ರಮೋದ್? ಅದು ಏನು ಸಾರ್ತಾ ಇದೆ ಅಂತ ಹೇಳಿ ಆ ಒಂದು ಘಟನಾವಳಿ ನೋಡಿದಾಗ ಮಲ್ತೇಶ್, ನಿತೀಶ್ ಕುಮಾರ್ನ ಗಮನಿಸ್ತಾ ಇದ್ರೆ, ಅವರ ರಾಜಕಾರಣವನ್ನು ಗಮನಿಸ್ತಾ ಇದ್ರೆ ಈಗಾಗಲೇ ಸಹಜವಾಗಿಯೇ ಒಂದಿಷ್ಟು ಬೆಳವಣಿಗೆಗಳು ಆಗೇ ಆಗುತ್ತೆ. ಅಂದರೆ ಅವರ ರಾಜಕಾರಣವನ್ನು ನೀವು ಗಮನಿಸ್ತಾ ಇದ್ರೆ ಪೊಲಿಟಿಕಲ್ ಮೆಸೇಜನ್ನು ಕೊಡೋದಕ್ಕೆ ಅವರು ಸಹಜವಾಗಿಯೇ ಯಾವತ್ತಾರು ಪ್ರಯತ್ನ ಮಾಡ್ತಾರೆ. ಪ್ರತಿ ಹಂತದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಂಥ ಪೊಲಿಟಿಕಲ್ ಮೆಸೇಜಿಂಗನ್ನು ಅವ್ರು ಪಾಸ್ ಮಾಡೇ ಮಾಡ್ತಾರೆ. ಅದರಲ್ಲೂ ಸರ್ಕಾರ ಬದಲಿಸುವಂಥ ಸಂದರ್ಭದಲ್ಲಿರ್ಬೋದು, ಅಥವಾ ಸರ್ಕಾರ ಹೊಸದಾಗಿ ರಚನೆ ಮಾಡುವಂಥ ಸಂದರ್ಭದಲ್ಲಿರ್ಬೋದು, ಒಂದಲ್ಲ ಒಂದು ರೀತಿಯಂಥ ಹೇಳಿಕೆಗಳಿರ್ಬೋದು, ಅಥವಾ ಅವರ ನಡೆಗಳಿರ್ಬೋದು, ಅಥವಾ ಅವರ ಆಪ್ತರ ನಡೆಗಳಿರ್ಬೋದು, ಒಂದು ಸಹಜವಾದಂಥ ಇಂಡಿಕೇಶನ್ನ ಮುಂದೇನಾಗತ್ತೆ ಅನ್ನುವಂಥ ಒಂದು ಡೈರೆಕ್ಷನನ್ನು ಕೊಡುತ್ತೆ. ಇವತ್ತಿನ ಈ ಫೋಟೋವನ್ನು ಗಮನಿಸ್ತಾ ಇದ್ರೆ, ಈ ಒಂದು ಫೋಟೋಗಳ ಮೂಲಕ ಇಂಡಿಯಾ ಒಕ್ಕೂಟಕ್ಕಿಂತ ಹೆಚ್ಚಾಗಿ NDA ಒಕ್ಕೂಟಕ್ಕೆ ಅಥವಾ NDA ನಾಯಕರಿಗೆ ನಿತೀಶ್ ಕುಮಾರ್ ಒಂದು ಸ್ಪಷ್ಟವಾದಂಥ ಸಂದೇಶ ರವಾನೆ ಮಾಡಿದ್ದಾರೆ ಅನ್ನುವಂಥ ಒಂದು ನಿದರ್ಶನ ಅಥವಾ ಸ್ಪಷ್ಟವಾದಂಥ ಒಂದು ಉದಾಹರಣೆ ನಮ್ಗೆ ಸಿಗುತ್ತೆ. ಯಾಕೆಂದರೆ ಅವ್ರು ಹೋಗ್ತಾ ಇರುವಂಥದ್ದು ಸರ್ಕಾರ ರಚನೆ ಮಾಡೋದಕ್ಕೆ, ಅದರ ಜೊತೆಗೆ ಅವರು ಈಗಾಗಲೇ ಮಂತ್ರಿ ಸ್ಥಾನವನ್ನು ಬಾರ್ಗೇನ್ ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು. ಹಾಗಾದರೆ ನನ್ನ ಬಳಿ ಕೂಡ ಒಂದು ಆಪ್ಷನ್ ಇದೆ ಅನ್ನುವಂಥ ಸೂಚನೆಯನ್ನು ಯಾರಿಗೆ ತಲುಪಿಸ್ಬೇಕು ಅದನ್ನು ತಲುಪಿಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ರಾಜಕೀಯದಲ್ಲಿ ಎಲ್ಲವೂ ಆಗತ್ತೆ ಅಥವಾ ಯಾವುದು ಆಗಲ್ಲ ಅಂತಲೂ ಹೇಳೋಕ್ಕೆ ಆಗಲ್ಲ. ಆದರೆ ಇರುವಂಥ ಸನ್ನಿವೇಶದಲ್ಲಿ ಈಗ NDA ಸರ್ಕಾರ ಮಾಡೋದು ಬಹುತೇಕ ಪಕ್ಕ. ಆದರೆ ಇಲ್ಲೇನಿದ್ರೂ ಕೂಡ ರಾಜಕೀಯವಾಗಿ ತನ್ನ ಪಕ್ಷಕ್ಕೆ ಎಷ್ಟು ಸ್ಥಾನಮಾನಗಳನ್ನು ತೆಗೆದುಕೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಇದೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇದೆ. ಮತ್ತೊಂದು ಅಂಶ ಮಲ್ತೇಶ್, ಪ್ರಮುಖವಾಗಿರುವಂಥದ್ದು ಅಂದರೆ ಬಿಹಾರದ ವಿಚಾರದಲ್ಲೂ ಕೂಡ, ಅಂದರೆ ಕಳೆದ ಬಾರಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿರಲಿಲ್ಲ. ಹೀಗಾಗಿ ಈ ಬಾರಿ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದಕ್ಕೂ ಮೊದಲು ಕೇವಲ ಒಂದು ಸ್ಥಾನ ಮಾತ್ರ ಇತ್ತು. ಈಗ ಒಟ್ಟಾರೆಯಾಗಿ ನೋಡೋದಾದರೆ ಈ ಒಂದು ಫೋಟೋಗಳ ಮೂಲಕ ರಾಜಕೀಯದ ಒಂದು ಸಂದೇಶವನ್ನು ಅವ್ರು ಪಾಸ್ ಮಾಡ್ತಾ ಇದ್ದಾರೆ, ತಪ್ಪಾಗಲ್ಲ ಮಲ್ತೇಶ್. ಥ್ಯಾಂಕ್ ಯು ಪ್ರಮೋದ್.